ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಇದೀಗ ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಚೆನ್ನಮ್ಮ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರು ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ಅವರು ಪತಿ ದೇವೇಗೌಡರು ಹಾಗೆ ಮಕ್ಕಳಾದಂತಹ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಎಚ್ ಡಿ ರಮೇಶ್ ಹಾಗೂ ಎಚ್ ಡಿ ಬಾಲಕೃಷ್ಣ ಹಾಗೆ ಅನಸೂಯ ಹೀಗೆ ಮಕ್ಕಳು ಮೊಮ್ಮಕ್ಕಳನ್ನ ಆಗಲಿರ್ತಕ್ಕಂಥ ಚೆನ್ನಮ್ಮನವರು ಇದೀಗ ದೇವೇಗೌಡರ ಕುಟುಂಬದಲ್ಲಿ ದುಃಖದ ವಾತಾವರಣ ಮನೆ ಮಾಡಿದೆ. ಇನ್ನು ಈ ಸಂಬಂಧಪಟ್ಟಂತೆ ಈಗಾಗಲೇ ಗಣ್ಯರು ಆಸ್ಪತ್ರೆಯ ಬಳಿ ದೌಡಾಯಿಸ್ತಾ ಇದ್ದಾರೆ. ಉಸಿರಾಟದ ವ್ಯವಸ್ಥೆ ಇಲ್ಲದೆ ಅವರು ಸಹಜವಾಗಿ ಉಸಿರಾಡ್ತಾರೆ ಅಂತ ಅನ್ಕೊಂಡಿರೋ, ರಿಕವರಿ ಆಗ್ತಿದ್ದಾರೆ ಅಂತ, ಆದರೆ ಅದು ಸಾಧ್ಯ ಆಗಲಿಲ್ಲ. ಇದೀಗ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ.